ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ನಾವು ಷೇರುದಾರರ ಮೌಲ್ಯ ರಚನೆಯಲ್ಲಿ ಎರಡು ವಿಚಾರ ಬರ್ತವೆ. ಏನಪ್ಪ ಅಂದರೆ ಮಾರುಕಟ್ಟೆ ಮೌಲ್ಯವನ್ನು ಸೇರಿಸೋದು, ಹಾಗೆ ಮಾರುಕಟ್ಟೆಯ ಒಂದು ಪುಸ್ತಕದ ಮೌಲ್ಯ, ಅಂದರೆ ಅದನ್ನು ಪುಸ್ತಕದ ಮೌಲ್ಯ ಅಂತ ಕರಿತೀವಿ. ಹಾಗೆ ಇದು ಮಾರುಕಟ್ಟೆ ಮೌಲ್ಯ, ಇದರ ಕುರಿತಾಗಿ ಈ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಏನಾಗಾದರೆ ಅಂದರೆ ಇನ್ವೆಸ್ಟರ್ಸ್ ವರ್ಲ್ಡ್ ಓವರ್ ಆರ್ ಕರೆಂಟ್ಲಿ ಡಿಮ್ಯಾಂಡಿಂಗ್ ಮೋರ್ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ದ್ಯಾನ್ ಜಸ್ಟ್ ಹೈ ರಿಟರ್ನ್ಸ್ ಅಂತ. ಅಂದರೆ ಇಲ್ಲಿ ಯಾರು ಅಮೌಂಟನ್ನು ವ್ಯಾಪಾರ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿರ್ತಾರಲ್ಲ, ಷೇರುಗಳ ರೂಪದಲ್ಲಿ ವ್ಯಾಪಾರ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದಂತಹ ಷೇರುದಾರರು ಅವರ ಒತ್ತಾಯಪಡಿಸೋದು ಏನಪ್ಪ ಅಂದರೆ ನಮಗೆ ಹೈ ರಿಟರ್ನ್ಗಿಂತ ಹೆಚ್ಚಾಗಿ ಷೇರುದಾರರ ಮೌಲ್ಯ ಹೆಚ್ಚಾಗಬೇಕು ಅಂತ. ಮೌಲ್ಯ ಹೆಚ್ಚಿನ ಕಡೆಗೆ ಅವರು ಆಸಕ್ತಿ ಹೊರತಾರೆ, ಅಷ್ಟು ಹೈ ರಿಟರ್ನ್ ಕಡೆ ಅವರು ಹೆಚ್ಚು ಆಸಕ್ತಿ ಇಲ್ಲ. ಓಕೆ, ಹಾಗೆಯೇ ಏನು ಹೇಳ್ತಾರೆ ಅಂತಂದರೆ ಮ್ಯಾಕ್ಸಿಮೈಸಿಂಗ್ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಹ್ಯಾಸ್ ಆಲ್ವೇಸ್ ಬೀನ್ ದ ಅಲ್ಟಿಮೇಟ್ ಏಮ್ ಆಫ್ ಎವ್ರಿ ಕಂಪನಿ ಅಂತಂದರೆ ಯಾವುದೇ ಒಂದು ವ್ಯಾಪಾರ ಸಂಸ್ಥೆಯ ಅದರ ಅಂತಿಮ ಗುರಿ ಏನಪ್ಪ ಅಂತಂದರೆ ಷೇರುದಾರರ ಮೌಲ್ಯವನ್ನು ಗರಿಷ್ಠ ಮಾಡೋದಾಗಿರ್ತದೆ. ಷೇರುದಾರರ ಮೌಲ್ಯವನ್ನು ಗರಿಷ್ಠೀಕರಣ ಮಾಡುವಂಥದ್ದು ವ್ಯಾಪಾರ ಸಂಸ್ಥೆಯ ಅಂತಿಮ ಗುರಿ ಆಗಿರ್ತದೆ. ಹಾಗೆಯೇ ಇನ್ವೆಸ್ಟರ್ಸ್ ಆರ್ ವೆರಿ ಕೀನ್ ಇನ್ ಅಸೆಸ್ಸಿಂಗ್ ದ ಕಾರ್ಪೊರೇಟ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್. ಹೂಡಿಕೆದಾರರು ವೆರಿ ಕೀನ್ ಇನ್ ಅಸೆಸ್ಸಿಂಗ್ ಕಾರ್ಪೊರೇಟ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ದಟ್ ಕಾರಿಲೇಟ್ ವಿತ್ ಶೇರ್ ಹೋಲ್ಡರ್. ವೆಲ್ತ್ ಪರ್ಟಿಕ್ಯುಲರ್ಲಿ ದ ಮಾರ್ಕೆಟ್ ಪ್ರೈಸ್ ಆಫ್ ಎ ಶೇರ್. ಅಂದರೆ ಷೇರುದಾರರು ತಮ್ಮ ಮೌಲ್ಯವನ್ನು ಹೆಚ್ಚಿಸ್ಕೋಬೇಕು ಅಂತ ಅವ್ರೇನು ಬಯಸ್ತಾರಲ್ಲ, ಹಾಗೆ ಅವ್ರೇನು ಕಾರ್ಲೇಟ್ ಮಾಡ್ತಾರೆ ಅಂದರೆ ಹಣಕಾಸಿನ ಸಾಮರ್ಥ್ಯ ಕುರಿತಾಗಿ. ಹಾಗೇನೆ ದಟ್ ಕಾರಿಲೇಟ್ ಯಾವುದಕ್ಕೆ ಅದು ಹೊಂದಿಕೆ ಆಗಿರಬೇಕು, ಶೇರ್ ಹೋಲ್ಡರ್ಸ್ ವೆಲ್ತ್ ಅಲ್ವಾ. ಈ ಹಣಕಾಸಿನ ಸಾಮರ್ಥ್ಯ ವ್ಯಾಪಾರ ಸಂಸ್ಥೆದು ಯಾವುದಕ್ಕೆ ಸರಿಸಂಬಂಧ ಹೊಂದಿರಬೇಕಪ್ಪ ಅಂತಂದರೆ ಅದು ಮಾರುಕಟ್ಟೆಯಲ್ಲಿ ಷೇರಿನ ಮೌಲ್ಯಕ್ಕೆ. ಓಕೆನಾ, ಇದನ್ನು ನಾವು ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತೇಳಿ ನಾವು ಪರಿಗಣಿಸ್ತೀವಿ. ಹಾಗೇನೆ ಈಗ ಅದರ ಒಂದು ಅರ್ಥವನ್ನು ತಿಳ್ಕೊಳ್ಳೋದಾದರೆ ಇಟ್ ಈಸ್ ದ ಅಮೌಂಟ್ ಆಫ್ ವೆಲ್ತ್ ದಟ್ ಎ ಕಂಪನಿ ಈಸ್ ಏಬಲ್ ಟು ಕ್ರಿಯೇಟ್ ಫಾರ್ ಇಟ್ಸ್ ಸ್ಟೇಕ್ ಹೋಲ್ಡರ್ಸ್ ಸಿನ್ಸ್ ಇಟ್ಸ್ ಫೌಂಡೇಶನ್. ಅಂದರೆ ಕಂಪನಿಯು ಸ್ಥಾಪನೆಯಾದಾಗಿನಿಂದ ತನ್ನ ಮಧ್ಯಸ್ಥಗಾರರಿಗಾಗಿ ರಚಿಸಲು ಸಾಧ್ಯವಾಗುವ ಸಂಪತ್ತಿನ ಪ್ರಮಾಣವಾಗಿದೆ. ಮಾರುಕಟ್ಟೆ ವ್ಯಾಲ್ಯೂ ಅಂತಂದರೆ ಕಂಪ್ನಿ ಯಾವಾಗ ಎಸ್ಟಾಬ್ಲಿಷ್ ಆಗಿರ್ತದಲ್ಲ ಅವಾಗಿಂದ ತನ್ನ ಸ್ಟೇಕ್ ಹೋಲ್ಡರ್ಸ್ಗೆ ಏನು ಮಾಡುತ್ತೆ, ಅದು ಮೌಲ್ಯವನ್ನು ಹೆಚ್ಚಿಗೆ ಮಾಡುವಂಥದ್ದು. ಕ್ರಿಯೇಟ್ ಸ್ಟೇಕ್ ಹೋಲ್ಡರ್ಸ್ ಸಿನ್ಸ್ ಫೌಂಡೇಶನ್ ವೆಲ್ತ್, ಆಸ್ತಿಯನ್ನು ಅಲ್ವಾ, ಸಂಪತ್ತಿನ ಪ್ರಮಾಣ ಯಾರಿಗೆ ಸ್ಟೇಕ್ ಹೋಲ್ಡರ್ಸ್ಗೆ ಅವ್ರಿಗಿರುವಂಥ ಸಂಪತ್ತಿನ ಪ್ರಮಾಣವಾಗಿದೆ. ಹಾಗೆ ಇನ್ನೂ ಸರಳವಾಗಿ ಹೇಳಿದ್ರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಕಂಪನೀಸ್ ಸ್ಟಾಕ್ ಆ್ಯಂಡ್ ದ ಇನಿಷಿಯಲ್ ಕ್ಯಾಪಿಟಲ್ ದಟ್ ವಾಸ್ ಇನ್ವೆಸ್ಟೆಡ್ ಇನ್ ದ ಕಂಪನಿ ಬೈ ಬೋತ್ ಬಾಂಡ್ ಹೋಲ್ಡರ್ಸ್ ಆ್ಯಂಡ್ ಸ್ಟಾಕ್ ಹೋಲ್ಡರ್ಸ್. ಅಂದರೆ ಇದು ಇನ್ನೂ ಭಾಳ ಸರಳವಾಗಿ ಹೇಳೋದಾದರೆ ಇದು ಕಂಪನಿಯ ಷೇರುಗಳ ಪ್ರಸ್ತುತದ ಮಾರುಕಟ್ಟೆ ಮೌಲ್ಯ ಮತ್ತು ಬಾಂಡ್ ಹೋಲ್ಡರ್ಗಳು ಷೇರುದಾರರಿಂದ ಕಂಪನಿಯಲ್ಲಿ ಹೂಡಿಕೆ ಮಾಡಿದ ಆರಂಭಿಕ ಬಂಡವಾಳದ ನಡುವಿನ ವ್ಯತ್ಯಾಸ ಆಗಿದೆ. ಅಂದರೆ ಶೇರ್ ಹೋಲ್ಡರ್ಸು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಮೌಂಟು, ಹಾಗೂ ಇನ್ನೊಂದು ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್.
ನಡುವಿನ ಅನುಪಾತ, ಇವೆರಡರ ನಡುವಿನ ಅನುಪಾತವನ್ನು ನಾವು ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಮಾರುಕಟ್ಟೆ ಮೌಲ್ಯ ಸೇರಿರೋದು ಅಂತೇಳಿ ನಾವು ಕರಿತೀವಿ ಅಲ್ವಾ. ಇದನ್ನು ನಿಮಗಿನ್ನೂ ಒಂದು ಸಲ ಭಾಳ ಸರಳವಾಗಿ ಮತ್ತೊಂದು ಸಲ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ಈಗ ಕಂಪ್ನಿ ಶೇರ್ಸ್ಗಳನ್ನ ಇನ್ವೈಟ್ ಮಾಡಿದೆ, ಸರಿ, ಷೇರುದಾರರು ಬಂದು ಹೂಡಿಕೆ ಮಾಡಿದ್ರು. ಷೇರುದಾರರು ಹೂಡಿಕೆ ಮಾಡಿದ ಮೊತ್ತ ಹಾಗೂ ಪ್ರಸ್ತುತ ಷೇರುಗಳ ಮಾರುಕಟ್ಟೆ ಮೌಲ್ಯ ಅಂದರೆ ಷೇರುಗಳಿಗೆ ಇರುವಂಥ ಪ್ರಸ್ತುತದ ಮಾರುಕಟ್ಟೆ ಮೌಲ್ಯ, ಇವೆರಡರ ನಡುವಿನ ಅನುಪಾತ ಹೆಂಗಪ್ಪ ಅಂದರೆ, ಈಗ ಅವನು ಹೂಡಿಕೆ ಮಾಡಿದಾಗ 100 ರೂಪಾಯಿ ಇದ್ದಿದ್ದು ಈಗ ಅದರ ಮಾರುಕಟ್ಟೆ ಮೌಲ್ಯ ಸುಮಾರು 10 ರೂಪಾಯಿ ಸೇರಿ 110 ಆಗಿರ್ಬೋದು. ಓಕೆ, ಇದರ ನಡುವೆ ಏನೊಂದು ಅನುಪಾತ ಇದೆ, 10 ರೂಪಾಯಿ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ, ಇದು ನಮಗೆ ಒಂದು ವ್ಯಾಲ್ಯೂ ಆ್ಯಡ್ ಆಗಿದೆ. ನಮಗೆ ಇಲ್ಲಿ ನಮ್ಮ ಶೇರ್ ನಾವೇನು ಹೂಡಿಕೆ ಮಾಡಿದ್ದೀವಿ 100 ರೂಪಾಯಿ, ಅದಕ್ಕೆ 10 ರೂಪಾಯಿ ಆ್ಯಡ್ ಆಗಿದೆ ಅಲ್ವಾ, ಇದನ್ನೇ ನಾವೇನಂತ ಕರಿತೀವಿ, ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಈಗ ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಆಗಿ ತಿಳ್ಕೊಳ್ಳೋಣ. ಹೇಗಂದ್ರೆ, ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಎ ಫರ್ಮ್ ಅಂಡ್ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಇನ್ವೆಸ್ಟರ್ಸ್. ಅಂದ್ರೆ ಇದು ಸಂಸ್ಥೆಯ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ ಮತ್ತು ಹೂಡಿಕೆದಾರರು ಬಂಡವಾಳದ ನಡುವಿನ ವ್ಯತ್ಯಾಸ ಆಗಿದೆ. ಈಗಾಗಲೇ ಆಬ್ವಿಯಸ್ಲಿ ಹೇಳಿದ್ವಿ. ಈಗ ಫಾರ್ ಎಕ್ಸಾಂಪಲ್ 1 ಇಯರ್ ಬ್ಯಾಕು, 1 ಇಯರ್ ಓಕೆ, ಅದ್ರ ಬ್ಯಾಕ್ ಏನಾಗಿದೆ ಅಂದರೆ, ಹೂಡಿಕೆ ಮಾಡಿದ್ದಾರೆ ಅಮೌಂಟು 1,000 ರೂಪಾಯಿ ಹೂಡಿಕೆ ಆಗಿದೆ ಅಂತ ಅನ್ಕೊಳ್ಳೋಣ. ಒಂದು ಎಕ್ಸಾಂಪಲ್, 1,000 ರೂಪಾಯಿ ಹೂಡಿಕೆ ಆಗಿದೆ ಅಂತ. ಈಗ ಒಂದು ಶೇರ್ಗೆ 1,000 ರೂಪಾಯಿ ಇತ್ತು ಆಯ್ತಾ. ಈಗ ಹಂಗೆ ತಿಳ್ಕೊಳ್ಳೋಣ, ಏನಂದರೆ ಒಂದು ಶೇರ್ಗೆ 1,000 ರೂಪಾಯಿ ಇತ್ತು. ಪ್ರಸ್ತುತ ಅದರ ಈ ಪ್ರೆಸೆಂಟು ಅದರ ಮೌಲ್ಯ 1,050 ರೂಪಾಯಿ ಆಗಿದೆ ಅಂತೇಳಿ ಅನ್ಕೊಳ್ಳೋಣ. ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? 50. ಈ ವ್ಯತ್ಯಾಸವನ್ನೇ ನಾವೇನಂತ ಕರಿತೀವಿ, ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತೇಳಿ ಕರಿತೀವಿ ಅಲ್ವಾ. ಇದು ಹೂಡಿಕೆ ಮಾಡಿದ ಮೊತ್ತ ಮೌಲ್ಯ ಮತ್ತು ಪ್ರಸ್ತುತದ ಮಾರುಕಟ್ಟೆ ಮೌಲ್ಯ, ಇವೆರಡರ ನಡುವಿನ ವ್ಯತ್ಯಾಸ, ಅದನ್ನು ನಾವು ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತೇಳಿ ಕರಿತೀವಿ. ಈಗ ಕೆಲವೊಂದು ಅಂಶ ಇದೆ ನೋಡ್ರಿ. ಇಫ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಪಾಸಿಟಿವ್ ಇದ್ದರೆ, ಇದು ಪಾಸಿಟಿವ್ ಇದೆ, 1,000 ರೂಪಾಯಿ ಇದ್ದಿದ್ದು 1,050 ಆಗಿದೆ ಅಂದ್ರೆ ಏನಾಯ್ತು, ಇದು ಆ್ಯಡೆಡ್ ವ್ಯಾಲ್ಯೂ, ಇದು ಪಾಸಿಟಿವ್. ಅದೇ 1,000 ರೂಪಾಯಿ ಇದ್ದಿದ್ದು 970 ರೂಪಾಯಿ ಆಗೋಯ್ತು ಅಂದ್ರೆ ಎಷ್ಟು ಕಡಿಮೆ ಆಯಿತು? 30 ರೂಪಾಯಿ. ಅಂದ್ರೇನು? ಡಿಸ್ಟ್ರಾಯ್ಡ್ ವ್ಯಾಲ್ಯೂ ಅಂತ ಕರಿತೀವಿ, ಅಂದರೆ ನೆಗೆಟಿವ್ ವ್ಯಾಲ್ಯೂ. ಇದು ನೆಗೆಟಿವ್ ವ್ಯಾಲ್ಯೂ ಆದರೆ, ಈಗ ನಾನು 1,000 ರೂಪಾಯಿಗೆ ಒಂದು ಶೇರಿಗೆ ಹೂಡಿಕೆ ಮಾಡಿದ್ದೀನಿ, ಆದರೆ ಪ್ರಸ್ತುತದ ಅದರ ಮಾರುಕಟ್ಟೆ ಮೇಲೆ 970 ಆಗಿದೆ ಅಂದ್ರೆ ಏನಾಯ್ತು? ನೆಗೆಟಿವ್ ಆಗೋಯ್ತು 30 ರೂಪಾಯಿ ನನಗೆ. ಅಂದರೆ ಏನರ್ಥ ಇದು? ಇದನ್ನು ನಾವು ಡಿಸ್ಟ್ರಾಯ್ಡ್ ವ್ಯಾಲ್ಯೂ ಅಂತ ಕರಿತೀವಿ. ಅದೇ 1,050 ಆಗಿದ್ದು, ನಾನು ಹೂಡಿಕೆ 1,000 ಮಾಡಿ ಅದರ ಮೌಲ್ಯ 1,050 ಆಗಿದ್ದರೆ ಹಂಗಾಗಿ ಇದು ಪಾಸಿಟಿವ್ ಆಯಿತು, ಹೆಚ್ಚಾಗಿದೆ ಅಮೌಂಟ್, ಅದನ್ನು ನಾವು ಆ್ಯಡೆಡ್ ವ್ಯಾಲ್ಯೂ ಅಂತೇಳಿ ನಾವು ಕರಿತೀವಿ. ಬಹುಶಃ ಅರ್ಥ ಆಯಿತು ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಏನು. ಆ್ಯಡೆಡ್ ಅಂದರೆ ಸೇರೋದು ಅಂತ, ಮಾರುಕಟ್ಟೆ ಮೌಲ್ಯ ಸೇರೋದು ಅಂತ ಅರ್ಥ. ಈಗ ಇದನ್ನು ಇನ್ನೊಂದಷ್ಟು ವ್ಯಾಖ್ಯಾನವನ್ನು ನಾನು ಮಾಡ್ತೀನಿ. ಏನಪ್ಪ ಅಂತಂದರೆ, ಇಲ್ಲಿ ಮೊದಲನೇದಾಗಿ ನೋಡ್ರಿ, ಇಲ್ಲಿ ಏನಂತ ಇದೆ ಅಂದರೆ, ದ ಅಮೌಂಟ್ ಆಫ್ ವ್ಯಾಲ್ಯೂ ಆ್ಯಡೆಡ್ ನೀಡ್ಸ್ ಟು ಬಿ ಗ್ರೇಟರ್ ದ್ಯಾನ್ ದ ಫರ್ಮ್ಸ್ ಇನ್ವೆಸ್ಟರ್ಸ್ ಕುಡ್ ಹ್ಯಾವ್ ಅಚೀವ್ಡ್ ಇನ್ವೆಸ್ಟಿಂಗ್ ಇನ್ ದ ಮಾರ್ಕೆಟ್ ಪೋರ್ಟ್ಫೋಲಿಯೋ. ಹಾಗೆಯೇ ಅಡ್ಜಸ್ಟೆಡ್ ಫಾರ್ ದ ಲೆವರೇಜ್ ಆಫ್ ದ ಫರ್ಮ್ ರಿಲೇಟಿವ್ ಟು ದ ಮಾರ್ಕೆಟ್. ಅಂದರೆ ಮೌಲ್ಯವರ್ಧನೆಯ ಪ್ರಮಾಣವು ಮೌಲ್ಯವರ್ಧನೆಯ ಪ್ರಮಾಣ ಅಂದರೆ ವ್ಯಾಲ್ಯೂ ಆ್ಯಡೆಡ್ ಆಗ್ತಾರಂಥ ಪ್ರಮಾಣವು ಸಂಸ್ಥೆಯ ಹೂಡಿಕೆದಾರರು ಮಾರುಕಟ್ಟೆ ಬಂಡವಾಳದಲ್ಲಿ ಅಲ್ವಾ, ಇದರ ಮೌಲ್ಯವರ್ಧನೆಯ ಪ್ರಮಾಣ ಅಂದರೆ ವ್ಯಾಲ್ಯೂ ಆ್ಯಡೆಡ್, ಮಾರುಕಟ್ಟೆಯ ಮೌಲ್ಯವರ್ಧನೆ ಅಂತ ಕರಿತೀವಿ ಇದನ್ನು. ಓಕೆ, ಏನಂತ ಕರಿತೀವಿ? ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತಂದರೆ ಮಾರುಕಟ್ಟೆಯ ಮೌಲ್ಯವರ್ಧನೆ ಅಂತ ಕರಿತೀವಿ ಅಲ್ವಾ. ಏನಿಲ್ಲಿ ಮೌಲ್ಯವರ್ಧನೆ ಆಯಿತು ಅಂದರೆ ಹೆಚ್ಚಾಯಿತು, ಇದು ಹೆಂಗಿರ್ಬೇಕಂದ್ರೆ ಸಂಸ್ಥೆಯ ಹೂಡಿಕೆದಾರರು ಮಾರುಕಟ್ಟೆ ಬಂಡವಾಳದಲ್ಲಿ ಹೂಡಿಕೆ ಸಾಧಿಸೋದಕ್ಕಿಂತ ಹೆಚ್ಚಿನದಾಗಿ, ಅಂದರೆ ಅವ್ರು ಏನು ಇನ್ವೆಸ್ಟ್ ಮಾಡಿದರೆ ಅದಕ್ಕಿಂತ ಜಾಸ್ತಿ ಇರಬೇಕಂತ. ಹಾಗೆಯೇ ಮಾರುಕಟ್ಟೆಗೆ ಹೋಲಿಸಿದರೆ ಸಂಸ್ಥೆಯ ಹತೋಟಿಗೆ ಇಲ್ಲಿ ಹೊಂದಿಸಲಾಗಿದೆ. ಓಕೆ,
ಈಗ ಇದನ್ನ ಹೆಂಗೆ ನಾವು ಕಂಡುಹಿಡಿಯೋದು, ಮಾರ್ಕೆಟ್ ವ್ಯಾಲ್ಯೂನ ನಾವು ಹೆಂಗೆ ಕಂಡುಹಿಡಿಯೋದು, ಒಂದು ಲೆಕ್ಕದ ಮುಖಾಂತರ ನಾವು ಮಾಡೋದು. ಅದಕ್ಕೊಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ MVA. ಏನಂಗಂದ್ರೆ ಇಟ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಈಕ್ವಲ್ಸ್ ವಿ. ಅಂದರೆ ಏನು, ವಿ ಅಂತಂದರೆ ನಾವು ಇದನ್ನು ಏನಂತ ಕರಿತೀವಿ? ವಿ ಅಂತಂದರೆ ಇದನ್ನು ನಾವು ಇಟ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ಕ್ಲೂಡಿಂಗ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಈಕ್ವಿಟಿ ಡೆಟ್ ಅಂತ. ಅಂದರೆ ಇದು ಒಟ್ಟು ಸಂಸ್ಥೆಯ ಮಾರುಕಟ್ಟೆ ಮೌಲ್ಯ ಅಲ್ವಾ, ಮಾರುಕಟ್ಟೆಯ ಮೌಲ್ಯವನ್ನು ಇದು ತೋರಿಸ್ಕೊಡ್ತದೆ. ಅದು ಏನೇನಿರುತ್ತೆ ಅದರಲ್ಲಿ? ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಹಾಗೆ ಡೆಟ್ ಆಗಿರ್ಬೋದು, ಎಲ್ಲ ಕೂಡ ಸೇರಿರುತ್ತೆ ಇದರಲ್ಲಿ. ಹಾಗೆ ಕೆ ಅಂತಂದರೆ ಇಟ್ ಇಸ್ ದ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಫಾರ್ಮ್. ಅಂದರೆ ಒಟ್ಟು ಹೂಡಿಕೆ ಮಾಡಿದಂತಹ ಬಂಡವಾಳ, ಒಟ್ಟು ಹೂಡಿಕೆ ಮಾಡಿದ ಬಂಡವಾಳ. ಓಕೆ, ಹೀಗಾಗಿ MVA ಅಂತಂದ್ರೇನು? ಇಟ್ ಇಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ ಸೀರೀಸ್ EVA ವ್ಯಾಲ್ಯೂಸ್. ಅಂದರೆ ಎಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್ನಲ್ಲಿ ಸೇರಿಸಿರುವಂತಹ ಒಂದು ಪ್ರಸ್ತುತದ ಮೌಲ್ಯ. ಹಾಗೆ ಈಸ್ ಎಕನಾಮಿಕಲಿ ಈಕ್ವಲೆಂಟ್ ಟು ದ ಟ್ರೆಡಿಷನಲ್ NPA ಅಲ್ವಾ. ಹಾಗೆಯೇ ಆಫ್ ವರ್ತ್ ಫಾರ್ ಎವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಕ್ಯಾಶ್ ಫ್ಲೋ ಪ್ರೊಫೈಲ್ ಆಫ್ ಎ ಪ್ರಾಜೆಕ್ಟ್ ಇಫ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಯೂಸ್ಡ್ ಫಾರ್ ಡಿಸ್ಕೌಂಟಿಂಗ್ ಅಂತ. ಏನೋ ಇದನ್ನು ಡಿಸ್ಕೌಂಟಿಂಗ್ ಮಾಡೋಕ್ಕೆ ಅಳೆಯೋದಾಗಿರುವಂಥ ಒಂದು ಮೊತ್ತ ಅಂತೇಳಿ ನಾವು ಕರಿತೀವಿ. ಹಾಗೆಯೇ ಈಗ ಒಂದು ಲೆಕ್ಕದ ಮುಖಾಂತರ ನಾವು ಇದನ್ನು ಬಹಳ ಸರಳವಾಗಿ ನಾವೇನು ಮಾಡ್ಬೋದು, ಇದನ್ನು ಅರ್ಥವನ್ನು ಮಾಡ್ಕೋಬೋದು. ಓಕೆನಾ? ಹೇಗೆ ನಾವು ಇದನ್ನು ಅರ್ಥ ಮಾಡ್ಕೋಬೋದು ಅಪ್ಪ ಅಂತಂತಂದರೆ, ಇದನ್ನು ನಾವು ಒಂದು ಲೆಕ್ಕದ ಮುಖಾಂತರ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಆ ಲೆಕ್ಕ ಏನು ಹೇಳ್ತಪ್ಪ ಅಂತಂದರೆ, ಮೊದಲನೇದಾಗಿ ಶೇರ್ ಹೋಲ್ಡರ್ಸ್. ನೋಡ್ರಿ, ಏನು ಕ್ವಶನ್ ಇದೆ ನೋಡ್ರಿ. ಕ್ವಶನ್ ಏನು ಹೇಳುತ್ತೆ? ದ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಆಫ್ ABC ಕಂಪನಿ ಶೋಸ್ ಟೋಟಲ್ ಆಫ್ 8,52,000. ಇದು ಏನು ತೋರಿಸ್ಕೊಡುತ್ತೆ? 8,52,000 ತೋರಿಸುತ್ತೆ ಅಲ್ವಾ. ಹಾಗೇನೆ ಇಲ್ಲಿ ಮತ್ತೊಂದು ಅಂಶ ಇದೆ. ಏನೇನಿದೆ ಅದರಲ್ಲಿ? ಆ 8,52,000ದಲ್ಲಿ ಏನೇನನ್ನು ಅದು ಒಳಗೊಂಡಿದೆ, ಯಾವ 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 ಅಂಶಗಳನ್ನು ಒಳಗೊಂಡಿದೆ ಅಂತ ನೋಡೋದಾದರೆ, ಯಾವ ಯಾವ ಅಂಶಗಳನ್ನು ಆಗಿದೆ ಅಂತ ನೋಡೋದಾದರೆ, ಯಾವ ಅಂದರೆ ಇಲ್ಲಿ ಯಾವ ಯಾವ ಅಂಶಗಳು ನೋಡ್ರಿ. ಏನು? ಶೇರ್ ಕ್ಯಾಪಿಟಲ್. ಇದೇನು ಒಳಗೊಂಡಿದೆ? ಇದು ಶೇರಿನ ಕ್ಯಾಪಿಟಲ್ ಹೊಂದಿದೆ. ಅಂದರೆ ಷೇರು ಬಂಡವಾಳ. ಅಡಿಷನಲ್ ಪೇಯ್ಡ್ ಅಪ್ ಇನ್ ಕ್ಯಾಪಿಟಲ್ ಅಂದರೆ ಹೆಚ್ಚುವರಿ ಪಾವತಿಯಾದ ಬಂಡವಾಳ, ಮತ್ತು ರಿಟೇನ್ಡ್ ಅರ್ನಿಂಗ್ಸ್ ಅಂತಂದರೆ ಉಳಿಸಿಕೊಂಡ ಮೊತ್ತ. ಇವೆಲ್ಲ ಸೇರಿ ಒಟ್ಟು ಎಷ್ಟಿದೆ? 8,52,000 ರೂಪಾಯಿ ಇದೆ ಅಲ್ವಾ. ಅಂದರೆ ಇದು ಒಂದು ಬಂಡವಾಳ ಆಯಿತು. ಹಾಗೆ ಇನ್ನೂ ಒಂದು ವಿಷಯ ಇದೆ ಇದರಲ್ಲಿ. ಇನ್ನೊಂದು ಏನು ವಿಷಯ ಇದೆಯಪ್ಪ ಅಂತಂದರೆ, ನಾವು ಇದರಲ್ಲಿ ತಿಳ್ಕೋಬೋದಾಗಿರೋಂಥದ್ದು ಎರಡೆಂದ್ರೆ, ಇದು ಬಂಡವಾಳದ ಬಗ್ಗೆ ಆಯಿತು. 8,52,000 ಏನಿದೆ ಇದರಲ್ಲಿ ಶೇರ್ ಕ್ಯಾಪಿಟಲ್ಲು, ಅಡಿಷನಲ್ ಪೇಡ್ ಅಪ್ ಕ್ಯಾಪಿಟಲ್ಲು ಎಲ್ಲ ಇದೆ. ಹಾಗೇನೆ ಕಂಪನಿ ಹ್ಯಾಸ್ ಏನಾಗಿದೆ? 1,00,000 ಕಾಮನ್ ಶೇರ್ಸ್. ಇದು ನೋಡ್ರಿ, ಅರ್ಥ ಮಾಡ್ಕೊಡ್ರಿ, ಇದು ಕಾಮನ್ ಶೇರ್ಸು. ಹಾಗೆ 5,000 ಪ್ರಿಫರೆನ್ಸ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗು. ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂದರೆ ಕಳೆದ ವರ್ಷದ್ದು ಹಿಂದೆ ಬಾಕಿ ಬರಬೇಕಾಯ್ತು. ಅಂದರೆ ಒಟ್ಟೆಷ್ಟು? 5,000 ಇದೆ. ಹಾಗೇನೆ ಮತ್ತೆ ಮುಂದೆ ನೋಡಿದ್ರೆ, ದ ಕಾಮನ್ ಶೇರ್ಸ್ ಕರೆಂಟ್ಲಿ ಹ್ಯಾವ್ ಮಾರ್ಕೆಟ್ ಪ್ರೈಸ್ 12.50 ಅಂದರೆ ಈಗ 1,00,000 ಸೇರಿದೆ, 1,00,000 ಸಾಮಾನ್ಯ ಷೇರುಗಳಿದೆ. ಅದರ ಮಾರುಕಟ್ಟೆ ಮೌಲ್ಯ ಎಷ್ಟಿದೆ? ಒಂದು ಷೇರಿನ ಬೆಲೆ 12 ರೂಪಾಯಿ 50 ಇದೆ. ಕರೆಕ್ಟಾ? ಒಟ್ಟು ಎಷ್ಟಿದೆ? 12 ರೂಪಾಯಿ 50 ಇದು ಒಳಗೊಂಡಿದೆ. ಅದೇ ಥರ ಇಲ್ಲೇನು ಪ್ರಿಫರೆನ್ಸ್ ಶೇರ್ ಔಟ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಪ್ರಿಫರೆನ್ಸ್ ಶೇರ್ಸ್ ಆರ್ ಕರೆಂಟ್ಲಿ ಎಷ್ಟಿದೆ? ಔಟ್ಸ್ಟ್ಯಾಂಡಿಂಗ್ ವ್ಯಾಲ್ಯೂ ಎಷ್ಟಿದೆ? 5,000 ಪ್ರಿಫರೆನ್ಸ್ ಶೇರ್ ಇದ್ದರೆ ಅದರ ಒಂದು ಮಾರುಕಟ್ಟೆ ಮೌಲ್ಯ ಎಷ್ಟಿದೆ? 100 ರೂಪಾಯಿ ಅಂತಿದೆ. ಆಯಿತಾ? ನಾವೇನು ಕಂಡುಹಿಡಿಬೇಕು? ಇದರ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ನಾವು ಕಂಡುಹಿಡಿಬೇಕು ಅಲ್ವಾ. ಇದರ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ನಾವೀಗ ಕಂಡುಹಿಡಿಬೇಕು. ಅದರ ಯಾವ ಥರ ಸರಳವಾಗಿ ಕಂಡುಹಿಡಿದಂತಂದರೆ, ನೋಡ್ರಿ, ಮೊದಲನೇದಾಗಿ ನಾವು
ಈ ಕಳೆದ ಒಂದು ಸೂತ್ರದಲ್ಲೇ ನೋಡಿದ್ವಿ ಹೆಂಗೆ ಕಂಡುಹಿಡಿಯೋದು ಅಂತೇಳಿ ಒಂದು ಫಾರ್ಮುಲಾ ಹಾಕಿದ್ವಿ ನಾವಿಲ್ಲಿ ಅಲ್ವಾ. MVA ಈಕ್ವಲ್ಸ್ ಟು ಏನೋ V ಮೈನಸ್ K ಅಂತ ಅಲ್ವಾ. MVA ಈಕ್ವಲ್ಸ್ V ಮೈನಸ್ K ಅಂತ ನೋಡ್ರಿ, ಏನೋ ಫಾರ್ಮುಲಾ ಬರೆದ್ಬಿಡ್ತೀನಿ ಫಸ್ಟ್. MVA ಈಕ್ವಲ್ಸ್ V ಮೈನಸ್ K ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ನ ಕಂಡುಹಿಡಿಯಬೇಕು. ಈಗ ನನ್ನ ಹತ್ರ ಆಲ್ರೆಡಿ ಕೆ ವ್ಯಾಲ್ಯೂ ಇದೆ. ಕೆ ವ್ಯಾಲ್ಯೂ ಅಂತಂದ್ರೆ ಏನು, ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಕೆ ವ್ಯಾಲ್ಯೂ ಅಂತಂದ್ರೆ ಇಸ್ ದ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಫರ್ಮ್ ಅಂತ. ಕೆ ವ್ಯಾಲ್ಯೂ ಅಂದ್ರೆ ಏನು, ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಫರ್ಮ್ ಅಂದರೆ ಬಂಡವಾಳ ಹೂಡಿಕೆ ಮಾಡಿರುವಂಥದ್ದು. ಇಲ್ಲಿ ಆಲ್ರೆಡಿ ಎಷ್ಟು ಹೂಡಿಕೆ ಆಗಿದೆ ಇಲ್ಲಿ ನೋಡ್ರಿ, ಎಷ್ಟು ಹೂಡಿಕೆ ಆಗಿದೆ, ಒಟ್ಟು 8,52,000 ರೂಪಾಯಿ ಆಗಲೇ ಹೂಡಿಕೆ ಆಗಿದೆ ಅಲ್ವಾ. ಏನೇನು ಬೇಕು ನಮಗೆ, MVA ಅಂದರೆ ವಿ ವ್ಯಾಲ್ಯೂ ಕಂಡುಹಿಡಿಬೇಕು, ಬಂದಿಲ್ಲ. ಆದರೆ ಕೆ ವ್ಯಾಲ್ಯೂ ಎಷ್ಟಿದೆ, ಕೆ ವ್ಯಾಲ್ಯೂ ಆಗಲೇ ಈಗಾಗಲೇ ನಮ್ಮ ಹತ್ರ 8,52,000 ಇದೆ. ಹಾಗಾದರೆ ವಿ ವ್ಯಾಲ್ಯೂ ಅಂದರೆ ಏನು, ವಿ ವ್ಯಾಲ್ಯೂ ಅಂತಂದರೆ ಇಲ್ಲಿ ಆಲ್ರೆಡಿ ನೋಡ್ರಿ ಏನಂತ ಇದೆ, ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ಕ್ಲೂಡಿಂಗ್ ದ ವ್ಯಾಲ್ಯೂ ಆಫ್ ದ ಫರ್ಮ್ಸ್ ಈಕ್ವಿಟಿ ಆ್ಯಂಡ್ ಡೆಟ್ ಅಂತ ನೋಡಿ, ಈಕ್ವಿಟಿ ಆ್ಯಂಡ್ ಡೆಟ್ ಅಂತ ಇದೆ. ಈಗ ಹೇಗೆ ನಾವು ಅದನ್ನು ಕಂಡುಹಿಡಿಯೋದು ಅಪ್ಪ ಅಂತಂದರೆ, ಈಗ ಆಲ್ರೆಡಿ ನೋಡ್ರಿ ನಮ್ಮ ಹತ್ರ ಎಷ್ಟಿದೆ, 1,00,000 ಕಾಮನ್ ಶೇರ್ಸ್ ಇದೆ ಅಲ್ವಾ. 1,00,000 ಕಾಮನ್ ಶೇರ್ಸ್. ಆ ಶೇರಿನ ಒಟ್ಟು ಒಂದು ಶೇರಿನ ಮೌಲ್ಯ ಎಷ್ಟು, 12 ರೂಪಾಯಿ 50 ಪೈಸೆ. ಅದೇ ಅಲ್ವಾ ಇದು ಕಾಮನ್ ಶೇರ್ಸ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಕಾಮನ್ ಶೇರ್ಸು. 1,00,000 ಶೇರ್ಸ್ ಇದೆ, ಅದರ ಮೌಲ್ಯ ಎಷ್ಟು, ಒಂದು ಶೇರಿನ ಮೌಲ್ಯ 12 ರೂಪಾಯಿ 50 ಪೈಸೆ. ಒಟ್ಟು ಮೌಲ್ಯ ಎಷ್ಟಾಗುತ್ತೆ, ಇದು 12,50,000 ಆಗಿದೆ. ಅದೇ ಥರ ಅಂದರೆ ಸ್ಟಾಕಲ್ಲಿ ಇರೋವಂಥದ್ದು ಏನಾಗಿದೆ, ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದೆ 5,000, ಯಾವುದು ಪ್ರಿಫರೆನ್ಸ್ ಶೇರು, ಅದರ ಮೌಲ್ಯ ಎಷ್ಟು, 100 ರೂಪಾಯಿ. ಅಂದರೆ ಎಷ್ಟಾಯಿತು, ಒಟ್ಟು ಮೌಲ್ಯ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ದು, 5 ಲಕ್ಷ ಆಗಿದೆ. ಈಗ ನನ್ನಲ್ಲಿ ಇರೋವಂಥ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಸ್ಟಾಕಲ್ಲಿ ಒಟ್ಟು ಎಷ್ಟಿದೆ, ಇಲ್ಲಿ ಕಾಮನ್ ಶೇರ್ಸ್ನ ಒಟ್ಟು ಮೌಲ್ಯ, ಸಾಮಾನ್ಯ ಶೇರ್ಗೆ ಒಟ್ಟು ಮೌಲ್ಯ ಎಷ್ಟಿದೆ, 12,50,000. ಅದಕ್ಕೆ ನಾನು ಏನು ಸೇರಿಸ್ಬೇಕು ಇವಾಗ, ಪ್ರಿಫರೆನ್ಸ್ ಶೇರಿನ ಮೊತ್ತ 2 ಸೇರಿದ್ರೆ ಎಷ್ಟಾಯಿತು, 17,50,000 ಆಯಿತು. ಇದು ಮಾರುಕಟ್ಟೆ ಮೌಲ್ಯ. ಅದೇ ಹೇಳ್ತಾರೆ ನಾನು, ಇದೆಲ್ಲ ಶೇರ್ಗಳು ಇವೆಲ್ಲ, ಆದರೆ ಇದರ ಮಾರುಕಟ್ಟೆ ಮೌಲ್ಯಗಳು ಎಷ್ಟಿದೆ ನೋಡ್ರಿ ಇಲ್ಲಿ. ಹಾಗಾಗಿ ಏನಾಯಿತು, ಒಟ್ಟು ಮಾರುಕಟ್ಟೆ ಮೌಲ್ಯ ಎಷ್ಟಿದೆ, ಸ್ಟಾಕ್ ಎಷ್ಟಿದೆ, 17.5 ಲಕ್ಷ ಇದೆ ಅಲ್ವಾ. ವಿ ವ್ಯಾಲ್ಯೂ ಎರಡು ಕೂಡಿದಾಗ ಎಷ್ಟಾಯಿತು, 17.5 ಲಕ್ಷ ಒಟ್ಟು ಮಾರುಕಟ್ಟೆ ಮೌಲ್ಯ. ಆದರೆ ಅದೇ ನಾನು ಒಟ್ಟು ಹೂಡಿಕೆ ಮಾಡಿದಂಥ ಮೊತ್ತ ಎಷ್ಟಿದೆ ಷೇರುದಾರರಿಂದ, 8,52,000 ಇದೆ. ಇವೆರಡರ ನಡುವಿನ ವ್ಯತ್ಯಾಸ, ಇಲ್ಲೇನು 17.5 ಲಕ್ಷ 8,52,000 ಇದೆ, ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ, 8,98,000 ಅಲ್ವಾ. 8,98,000 ಏನಿದೆ, ಇದನ್ನು ನಾವೇನಂತ ಕರಿತೀವಿ, ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತೇಳಿ ಕರಿತೀವಿ ಆಯಿತಾ. ಇದನ್ನು ನಾವಿನ್ನೂ ಸಿಂಪಲಾಗಿ ತಿಳ್ಕೊಳ್ಳೋಣ, ಸರಳವಾಗಿ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಮಾಡಿಸೋದು ಹೇಳೋದಂತಂದರೆ, ಈಗ ಒಟ್ಟು ಹೂಡಿಕೆ ಮಾಡೋ ಅಮೌಂಟ್ ಎಷ್ಟು ನಮಗೆ, ಈಗಾಗಲೇ ನಮ್ಮಲ್ಲಿ ವ್ಯಾಪಾರ ಸಂಸ್ಥರು ಇವರು ಷೇರುದಾರರು ಹೂಡಿಕೆ ಮಾಡೋದೆಷ್ಟು, 8,52,000 ಆಲ್ರೆಡಿ ಹೂಡಿಕೆ ಆಗಿಬಿಟ್ಟಿದೆ ಇದು. ಆದರೆ ನಮ್ಮ ಹತ್ರ ಇರೋವಂಥದ್ದು ಎಷ್ಟು, ಒಟ್ಟು 1 ಲಕ್ಷ ಸಾಮಾನ್ಯ ಶೇರ್ ಇದೆ. ಅದರ ಪ್ರಸ್ತುತದ ಮಾರುಕಟ್ಟೆ ಮೌಲ್ಯ ಎಷ್ಟು, 12 ರೂಪಾಯಿ 50 ಪೈಸೆ. ಅದೇ ಥರ ನಮ್ಮ ಹತ್ರ ಮತ್ತೊಂದು ಶೇರ್ ಇದೆ, ಪ್ರಿಫರೆನ್ಸ್ ಶೇರ್, ಅದರ ಮಾರುಕಟ್ಟೆ ಮೌಲ್ಯ ಎಷ್ಟು, 100 ರೂಪಾಯಿ. ಒಟ್ಟು ಇದರ ಮೌಲ್ಯ ಎಷ್ಟಾಯಿತು ನಮಗಿಲ್ಲಿ, 17.5 ಲಕ್ಷ ಆಯಿತು ಅಲ್ವಾ. ಇದು ಪ್ರಸ್ತುತದ ಮಾರುಕಟ್ಟೆ ಮೌಲ್ಯ, ಇದು ಹೂಡಿಕೆ ಮಾಡಿದಂಥ ಬಂಡವಾಳ. ಇವೆರಡರ ನಡುವಿನ ವ್ಯತ್ಯಾಸ ನಮಗೇನಾಗುತ್ತೆ, ಇದು ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಆಗುತ್ತೆ ಆಯಿತಾ. ಸೊ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ಮುಂದೆ ನಾವೇನು ತಿಳ್ಕೊಳ್ಳೋಣ, ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ ಬಗ್ಗೆ. ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ, ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್, ನಾವೇನು ಕರಿತೀವಿ, ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಬುಕ್ ಟು ಮಾರ್ಕೆಟ್ ರೇಷಿಯೋ ಅಂತೇಳಿ ಕರಿತೀವಿ. ಇದನ್ನೇಂತ ಕರಿತೀವಿ, ಬುಕ್ ಟು ಮಾರ್ಕೆಟ್ ರೇಷಿಯೋ, ಅನುಪಾತ, ಮಾರುಕಟ್ಟೆ ಅನುಪಾತ ಯಾವುದ್ರದ್ದು, ಬುಕ್ಸ್ಕೋ ಅಂತ. ಈಗ ಇಟ್ ಈಸ್ ಒನ್ ಇಂಡಿಕೇಟರ್ ಆಫ್ ಎ ಕಂಪನೀಸ್ ವ್ಯಾಲ್ಯೂ, ಅಂದರೆ ಕಂಪನಿಯ ಮೌಲ್ಯದ ಒಂದು ಅಂಶ, ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ. ದ ರೇಷಿಯೋ ಕಂಪೇರ್ಸ್ ಎ ಫರ್ಮ್ ಬುಕ್ ವ್ಯಾಲ್ಯೂ ಟು ಇಟ್ಸ್ ಮಾರ್ಕೆಟ್ ವ್ಯಾಲ್ಯೂ. ಈಗ ಎ ಫರ್ಮ್ ಮಾರ್ಕೆಟ್ ವ್ಯಾಲ್ಯೂ ಈಸ್ ಡಿಟರ್ಮೆಂಡ್ ಬೈ ಇಟ್ಸ್ ಶೇರ್ ಪ್ರೈಸ್ ಇನ್ ದ ಸ್ಟಾಕ್ ಮಾರ್ಕೆಟ್ and the number of share it has outstanding
ವಿಚ್ ಇಟ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತಂದರೆ ಸಂಸ್ಥೆಯ ಮಾರುಕಟ್ಟೆ ಮೌಲ್ಯವನ್ನು ಷೇರು ಮಾರುಕಟ್ಟೆಯಲ್ಲಿನ ಅದರ ಷೇರು ಬೆಲೆ ಮತ್ತು ಬಾಕಿ ಇರುವ ಷೇರುಗಳ ಸಂಖ್ಯೆಯಿಂದ ನಿರ್ಧರಿಸಲಾಗ್ತದೆ. ಈಗ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಎಷ್ಟೋ ಇದೆ, ಆದರೆ ಅದರ ಒಟ್ಟು ಮಾರ್ಕೆಟ್ ವ್ಯಾಲ್ಯೂ ಇದರ ಆಧಾರದ ಮೇಲೆ ಏನೋ ಸಂಸ್ಥೆಯ ಮಾರುಕಟ್ಟೆ ಮೌಲ್ಯವನ್ನು ನಿರ್ಧರಿಸಲಾಗ್ತದೆ. ಅದು ಅದರ ಮಾರುಕಟ್ಟೆ ಅದು ಇದೇ ಒಂಥರ ಬಂಡವಾಳೀಕರಣ, ಅಂದರೆ ಕ್ಯಾಪಿಟಲ್, ಇದು ಇಟ್ಸ್ ಎ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಹಾಗೆ ನೆಕ್ಸ್ಟು ನಾವಿನ್ನೂ ಇದನ್ನು ಮುಂದೆ ನೋಡೋದಾದರೆ ಸ್ವಲ್ಪ ವ್ಯಾಖ್ಯಾನ ಮಾಡಿದ್ದೇನೆ ಏನು ಹಂಗಂದ್ರೆ ಅಂತ. ಮಾರ್ಕೆಟು ಬುಕ್ ವ್ಯಾಲ್ಯೂ ಅಂದರೆ ಏನು ಅಂತ ಹೇಳಿದ್ರೆ ಇಟ್ ಇಸ್ ಎ ಫೈನಾನ್ಷಿಯಲ್ ವ್ಯಾಲ್ಯೂಯೇಷನ್ ಮೆಟ್ರಿಕ್, ಫೈನಾನ್ಷಿಯಲ್ ವ್ಯಾಲ್ಯೂಯೇಷನ್ ಮೆಟ್ರಿಕ್ ಇದು ಯೂಸ್ ಟು ಎವ್ಯಾಲ್ಯೂಯೇಟ್ ಕಂಪನೀಸ್ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ರಿಲೇಟಿವ್ ಇಟ್ಸ್ book value. In other words, the ratio is used to compare a business net assets that are available in relation to the sales price of its stocks ಅಂತ. ಅಂದರೆ ಕಂಪನಿಯ ಪ್ರಸ್ತುತದ ಮಾರುಕಟ್ಟೆ ಮೌಲ್ಯವನ್ನು ಅದರ ಪುಸ್ತಕ ಮೌಲ್ಯಕ್ಕೆ ಹೋಲಿಸಿದರೆ, ಬುಕ್ ವ್ಯಾಲ್ಯೂ ಹೋಲಿಸಿದರೆ ಮೌಲ್ಯಮಾಪನ ಮಾಡಲು ಬಳಸುವ ಹಣಕಾಸು ಮೌಲ್ಯಮಾಪನದ ಮೆಟ್ರಿಕ್ ಆಗಿರ್ತವೆ. ಓಕೆ, ಇದನ್ನು ಹಾಗಾದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಿಂಗೆ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳೋದಾದರೆ ಇಲ್ಲಿ ಈ ಥರ ತಿಳ್ಕೊಬೋದು. ಏನು, ದ ಬುಕ್ ಟು ಮಾರ್ಕೆಟ್ ರೇಷಿಯೋ ಹೆಲ್ಪ್ಸ್ ಇನ್ವೆಸ್ಟರ್ ಯಾವ ಥರ ಫೈಂಡ್ ಎ ಕಂಪನೀಸ್ ವ್ಯಾಲ್ಯೂ ಬೈ ಕಂಪೇರಿಂಗ್ ದ ಫರ್ಮ್ಸ್ ಬುಕ್ ವ್ಯಾಲ್ಯೂ ಟು ಇಟ್ಸ್ ಮಾರ್ಕೆಟ್. ಅಂದರೆ ಇದು ಹೂಡಿಕೆ ಮಾಡುವಂಥವರು ಏನು ಮಾಡ್ತಾರೆ, ಅವರು ಕಂಪನಿಯ ಪುಸ್ತಕ ಮೌಲ್ಯದೊಂದಿಗೆ ಅದರ ಮಾರುಕಟ್ಟೆ ಮೌಲ್ಯವನ್ನು ಹೋಲಿಕೆ ಮಾಡ್ತಾರೆ. ಹೋಲಿಕೆ ಮಾಡಿದಾಗ ಅವರು ಇಲ್ಲಿ ಹೂಡಿಕೆ ಮಾಡೋವಂಥ ವಾತಾವರಣ ಚೆನ್ನಾಗಿದೆಯಾ ಇಲ್ವಾ ಅನ್ನೋಂಥದ್ದನ್ನು ಅವ್ರಿಗೆ ಇಲ್ಲಿ ಗೊತ್ತಾಗ್ತದೆ. ಯಾರೇ ಹೂಡಿಕೆ ಮಾಡಬೇಕಾದಾಗ ಅವ್ರೇನು ಮಾಡ್ತಾರೆ, ಅದ್ರ ಬುಕ್ ವ್ಯಾಲ್ಯೂ ಎಷ್ಟಿದೆ, ಅದರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ. ಬುಕ್ ವ್ಯಾಲ್ಯೂ ಅಂತಂದರೆ ಫಾರ್ ಎಕ್ಸಾಂಪಲು ಆ ಶೇರಿನ ಮೌಲ್ಯ ಒಂದು ವರ್ಷದ ಹಿಂದೆ 10 ರೂಪಾಯಿ ಇದ್ದಂಥದ್ದು ಈಗ ಪ್ರಸ್ತುತ ಅದರ ವ್ಯಾಲ್ಯೂ 18 ಆಗಿರ್ಬೋದು. ಹಾಗೆ ಬುಕ್ ವ್ಯಾಲ್ಯೂ ಬೇರೆ, ಹಾಗೆ ಅದರ ಮಾರುಕಟ್ಟೆ ವ್ಯಾಲ್ಯೂ. ಓಕೆ, ಇದೇನು ಮಾಡುತ್ತೆ, ಹೂಡಿಕೆ ಮಾಡೋಂಥವ್ರಿಗೆ ಅನುಕೂಲ ಮಾಡಿಕೊಡುತ್ತೆ. ಅವ್ರು ಕಂಪೇರ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ, ಎರಡು ನಡುವೆ ಸಂಬಂಧನ ಹೋಲಿಕೆ ಮಾಡ್ತಾರೆ ಅವರು. ಹಾಗೆ ಎ ಹೈ ಬುಕ್ ಟು ಮಾರ್ಕೆಟ್ ರೇಷಿಯೋ ಮೈಟ್ ಮೀನ್ ದಟ್ ದ ಮಾರ್ಕೆಟ್ ಈಸ್ ವ್ಯಾಲ್ಯೂಯಿಂಗ್ ದ ಕಂಪನಿ ಈಕ್ವಿಟಿ ಚೀಪ್ಲಿ ಕಂಪೇರ್ ಟು ಇಟ್ಸ್ ಬುಕ್ ವ್ಯಾಲ್ಯೂ ಅಂತ. ನೋಡಿ ಏನು ಹೇಳ್ತೆ, ಎ ಹೈ ಬುಕ್ ಟು ಮಾರ್ಕೆಟ್ ರೇಷಿಯೋ ಏನು ಮಾಡುತ್ತೆ, ಏನು ಮಾಡುತ್ತದೋ, ಮಾರ್ಕೆಟ್ ಈಸ್ ವ್ಯಾಲ್ಯೂಯಿಂಗ್ ದ ಕಂಪನೀಸ್ ಈಕ್ವಿಟಿ ಚೀಪ್ಲಿ, ಅಂದರೆ ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಅಂತ ಏನು ಮಾಡೋಕ್ಕಾಗಲ್ಲ. ಆದರೆ ಅವೆರಡರ ನಡುವಿನ ಅನುಪಾತವನ್ನು ಈ ಒಂದು ಅಂಶದಿಂದ ನಾವು ಸೂಚಿಸಿಕೊಡುತ್ತದೆ, ಅನುಪಾತ. ಹಾಗೆಯೇ ಮೆನಿ ಇನ್ವೆಸ್ಟರ್ಸ್ ಆರ್ ಫೆಮಿಲಿಯರ್ ವಿತ್ ದ ಪ್ರೈಸ್ ಟು ಬುಕ್ ರೇಷಿಯೋ ವಿತ್ ಸಿಂಪ್ಲಿ ದ ಇನ್ವರ್ಸ್ ದ ಬುಕ್ ಟು ಮಾರ್ಕೆಟ್ ರೇಷಿಯೋ ಫಾರ್ಮುಲಾ. ಓಕೆ, ಹಾಗಾದರೆ ಈಗ ನಾವು ಹೆಂಗೆ ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ ಇದನ್ನು ಕಂಡುಹಿಡಿಬೋದು, ಹೆಂಗೆ ಪತ್ತೆ ಹಚ್ಬೋದು ಅಂತಂದರೆ ನೋಡ್ರಿ, ಮಾರ್ಕೆಟ್ ಬುಕ್ ವ್ಯಾಲ್ಯೂ ಅಂದರೆ ನಥಿಂಗ್ ಬಟ್ ಮಾರ್ಕೆಟ್ ಟು ಬುಕ್ ರೇಷಿಯೋ ಅಲ್ವಾ. ಹೆಂಗೆ ಕಂಡುಹಿಡಿಯೋದು, ಹೆಂಗಂದರೆ ಮಾರ್ಕೆಟ್ ಟು ಬುಕ್ ರೇಷಿಯೋ ಈಕ್ವಲ್ಸ್ ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ. ಹಿಂಗೆ ಇದು ಫಾರ್ಮುಲಾ. ಹಾಗಾದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೆಂಗೆ ಕಂಡುಹಿಡಿಬೇಕು, ಹೆಂಗಂತಂದರೆ ಪ್ರೈಸ್ ಪರ್ ಶೇರ್, ಅಂದರೆ ಒಂದು ಶೇರಿನ ಮೌಲ್ಯ ಮತ್ತು ಎಷ್ಟು ಶೇರು ನಮಗೆ ಔಟ್ಸ್ಟ್ಯಾಂಡ್ ಆಗಿದೆ, ಇದು ನಮಗೇನು ಗೊತ್ತಾಗುತ್ತೆ, ಕ್ಯಾಪಿಟಲೈಸೇಷನ್ ಗೊತ್ತಾಗುತ್ತೆ. ಹಾಗೆಯೇ ನೆಟ್ ಬುಕ್ ವ್ಯಾಲ್ಯೂ ಹೆಂಗೆ ಗೊತ್ತಾಗುತ್ತೆ, ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್ ಮುಖಾಂತರ ನಮಗಿದು ಗೊತ್ತಾಗ್ತದೆ. ಆವಾಗ ಏನು ಮಾಡಬೇಕು, ಆವಾಗ ಇಲ್ಲಿ ಬಂದಿರುವಂಥ ಮೊತ್ತವನ್ನು ಇದರಿಂದ ಡಿವೈಡ್ ಮಾಡಿದಾಗ ನಮಗೇನಾಗುತ್ತೆ, ಇಲ್ಲಿ ಬುಕ್ ವ್ಯಾಲ್ಯೂ ಮಾರ್ಕೆಟ್ ಬುಕ್ ರೇಷಿಯೋ ನಮಗೆ ಬಂದ್ಬಿಡ್ತದೆ. ಓಕೆ, ಅದರಿಂದ ಏನಾಗುತ್ತೆ, ಇನ್ವೆಸ್ಟರ್ಸ್ಗೆ ಇದು ಬಹಳ ನಮಗೆ ಅನುಕೂಲ ಮಾಡಿಕೊಡ್ತದೆ. ಒಂದು ಲೆಕ್ಕ, ಸರಳವಾಗಿದೆ ಲೆಕ್ಕ ಇದು. ಈ ಲೆಕ್ಕ ಮಾಡೋ ಮುಖಾಂತರ ನಾವು ಇದನ್ನು ಅರ್ಥ ಮಾಡ್ಕೊಂಡು ಈಗ ಮೊದಲನೇದಾಗಿ ನೋಡೋಣ, ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಕಂಡಿರಿ ಯೂಸಿಂಗ್ ಫಾಲೋಯಿಂಗ್ ಇನ್ಫಾರ್ಮೇಷನ್ಸ್. ಅಂದರೆ
ಇಲ್ಲೇನು ಮಾಹಿತಿ ಲಭ್ಯ ಇದೆ ಈ ಮಾಹಿತಿನ ಬಳಸ್ಕೊಂಡು ನೀವು ಮಾರ್ಕೆಟ್ ಬುಕ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ಬುಕ್ ಶೇರ್ ವ್ಯಾಲ್ಯೂನ ಕಂಡುಹಿಡಿಯೋದು. ಏನೇನಿದೆ, ನಂಬರ್ ಆಫ್ ಶೇರ್ಸ್, ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಎಷ್ಟಿದೆ, 30,000 ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಲ್ವಾ. ಗಿವನ್ ವ್ಯಾಲ್ಯೂ ಏನು, ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಎಷ್ಟಿದೆ, 30,000 ಇದೆ. ಪ್ರೈಸ್ ಪರ್ ಶೇರ್, ಅದರ ಮಾರುಕಟ್ಟೆ ಮೌಲ್ಯ ಪ್ರೈಸ್ ಪರ್ ಶೇರ್ ಎಷ್ಟಿದೆ, 14 ರೂಪಾಯಿ. ಹಾಗೆಯೇ ಟೋಟಲ್ ಅಸೆಟ್ಸು, ಒಟ್ಟು ಆಸ್ತಿ ಎಷ್ಟಿದೆ, ಆಸ್ತಿಯ ಮೌಲ್ಯ 4,30,000 ಅಲ್ವಾ. ಟೋಟಲ್ ಲಯಬಿಲಿಟಿ ಅಂದರೆ ಹೊಣೆಗಾರಿಕೆ ಎಷ್ಟಿದೆ, ಎಷ್ಟು, 2,60,000. ಹಾಗಾದರೆ ಮಾರ್ಕೆಟ್ ಟು ಬುಕ್ ರೇಷಿಯೋ ಫಾರ್ಮುಲಾ ಏನು, ಅದರ ಫಾರ್ಮುಲಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ವಾ. ಮಾರ್ಕೆಟ್ ಏನು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ. ಓಕೆ, ಈಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಮ್ಮಲ್ಲಿ ನಾವು ಕಂಡುಹಿಡಬೇಕು. ಹೆಂಗೆ ಕಂಡುಹಿಡಬೇಕು, ಅದನ್ನು ಕಂಡುಹಿಡಬೇಕಾದಾಗ ಅದನ್ನು ಕಂಡುಹಿಡಿಯೋದು ಪ್ರೈಸ್ ಪರ್ ಶೇರ್, ಶೇರಿನ ಒಂದು ಶೇರಿನ ಮೌಲ್ಯ ಇಂಟು ಟೋಟಲ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಅಲ್ವಾ. ಏನಾಗಿದೆ, ಔಟ್ಸ್ಟ್ಯಾಂಡಿಂಗ್ ಶೇರ್ಸು 30,000 ಇದೆ ನಮಗೆ ಆಗಲೇ ಅಲ್ವಾ. ಅದರ ಮೌಲ್ಯ ಎಷ್ಟು, ಒಂದು ಶೇರ್ದು 14 ರೂಪಾಯಿ, ಕುಣಿಸ್ದಾಗ ಎಷ್ಟಾಯಿತು, 4,20,000 ಆಯಿತು. 4,20,000 ಬಂತು. ಹಾಗೆ ನೆಟ್ ಬುಕ್ ವ್ಯಾಲ್ಯೂ, ನಿವ್ವಳ ಪುಸ್ತಕದ ಮೌಲ್ಯ ಎಷ್ಟು, ಫಾರ್ಮುಲಾ ಏನು, ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟಿ. ಅಂದರೆ 4,30,000 ಅಸೆಟ್ ಇದೆ, 2,60,000 ಲಯಬಿಲಿಟಿ ಇದೆ, 1,70,000 ಅಲ್ವಾ. 4,30,000 ಅಸೆಟ್ ಆದರೆ 2,60,000 ಲಯಬಿಲಿಟೀಸ್ ಆಯಿತು. ಕಳೆದಾಗ ಎಷ್ಟು ಬಂತು, 1,70,000 ಬಂತು ಅಲ್ವಾ. ಸೊ ಆನ್ಸರ್ ಎಷ್ಟು ಬಂತು, 2.47. ಇದೇನು ನಮಗೆ, ಇದು ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ ರೇಷಿಯೋ. ಈ ರೀತಿಯಾಗಿ ನಾವು ಬುಕ್ ವ್ಯಾಲ್ಯೂ ರೇಷಿಯೋನ ಕಂಡುಹಿಡಿತೀವಿ. ಈಗ ಒಟ್ಟಾರೆ ಒಂದು ಕನ್ಕ್ಲೂಷನ್ ಹೇಳೋದಾದರೆ, ಕನ್ಕ್ಲೂಷನ್ ಅದರ ಉಪಸಂಹಾರ ಅಲ್ವಾ. ಒಟ್ಟಾರೆ ಒಂದು ಉಪಸಂಹಾರವನ್ನು ಹೇಳೋದಾದರೆ ಏನು ಹೇಳುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂದ್ರೆ ಏನು, ಇಟ್ ಈಸ್ ಎ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಟೂಲ್ ಅಲ್ವಾ. ಇದು ಸಂಸ್ಥೆಯ ಸಾಮರ್ಥ್ಯವನ್ನು ಅಳೆಯುವಂತಹ, ಪರೀಕ್ಷಿಸುವಂತಹ ಒಂದು ಸಾಧನ. ಏನು, ದಟ್ ಕಂಪ್ಯೂಟ್ಸ್ ದ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಕಂಪನಿ ಸ್ಟಾಕ್ ಪ್ರೈಸ್. ಏನು ಕಂಡುಹಿಡಿಯುತ್ತೆ ಅದು, ಕಂಪನಿಯ ಸ್ಟಾಕ್ ಪ್ರೈಸ್ ಏನಿದೆ ಅದರ ಇನ್ಕ್ರೀಸ್ ಆಗಿರೋಂಥ ಮೊತ್ತ, ಅಂದರೆ ಏರಿಕೆ ಆಗಿರುವಂಥ ಮೊತ್ತವನ್ನು ಇದು ಕಂಡುಹಿಡಿತದೆ. ಹಾಗಂದರೆ ಮಾರ್ಕೆಟ್ ಬುಕ್ ವ್ಯಾಲ್ಯೂ ಅಂದ್ರೇನು, ಇಟ್ ಹೆಲ್ಪ್ಸ್ ಎ ಕಂಪನಿ, ಏನೋ ಕಂಪನಿ ಸಹಾಯ ಮಾಡುತ್ತೆ ಏನಕ್ಕೋಸ್ಕರ, ಡಿಟರ್ಮೈನ್ ವೆದರ್ ಆರ್ ನಾಟ್ ಇಟ್ಸ್ ಅಸೆಟ್ ವ್ಯಾಲ್ಯೂ is comparable to the market price of stock. It is best to compare market to book ratio between companies within the same industry ಅಲ್ವಾ. ಅಂದರೆ ಅದರ ಒಟ್ಟು ಮಾರುಕಟ್ಟೆ ಮೌಲ್ಯದ ಒಟ್ಟು ಅನುಪಾತವನ್ನು ಇದು ಕಂಡುಹಿಡಿಯುತ್ತದೆ. ಅಂದರೆ ಪುಸ್ತಕದ ಮೌಲ್ಯದ ಒಂದು ಅನುಪಾತ ಎಷ್ಟಿದೆ, ಅವಾಗ ಏನಾಗುತ್ತೆ, ಇದು ನಮ್ಗೆ ಸಹಕಾರ ಆಗುತ್ತೆ. ನಮ್ಮ ಥರದೇನೆ ಇರೋಂಥ ಮತ್ತೊಂದು ಕೈಗಾರಿಕೆ ಏನಿದೆ ಅದರ ನಡುವಿನ ಒಂದು ಕಂಪೇರ್ ಮಾಡಿಕೊಂಡು ನಾವು ಬಿಸ್ನೆಸ್ನ ಇನ್ನೂ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿ ಶೇರ್ ಹೋಲ್ಡರ್ನ ವ್ಯಾಲ್ಯೂನ ಇನ್ನೂ ಜಾಸ್ತಿ ಮಾಡೋಕ್ಕೆ ಇದು ನಮಗೆ ಅನುಕೂಲ ಮಾಡಿಕೊಡುತ್ತೆ ಏನಾ. ಹಾಗೆ ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ನ ತೊಗೊಂಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.